Mathematics basic topics in simple. Topic 7 Tests of divisibility. Tests of divisibility, that is to check whether a number is divisible by the given number or not. So let's take an example of the number 15642. First 2. ಈ ನಂಬರು 2 ಇಂದ ಹೋಗುತ್ತಾ ಇಲ್ವ ಅಂತ ಚೆಕ್ ಮಾಡೋದಕ್ಕೆ ಲಾಸ್ಟ್ ನಂಬರ್ ಈವನ್ ಇದೆಯಾ ಅಂತ ನೋಡಬೇಕು. ಸೊ ಈವನ್ ನಂಬರ್ಸ್ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ 24680. ಸೊ 2 ಇದೆ. ಸೊ ಈ ನಂಬರ್ 2 ಇಂದ ಹೋಗುತ್ತೆ ಅಂತ ಈಸಿಯಾಗಿ ಹೇಳ್ಬೋದು. ನೆಕ್ಸ್ಟ್ 3. ಆ್ಯಡ್ ಆಲ್ ನಂಬರ್ಸ್ ಆ್ಯಂಡ್ 3 ಟೇಬಲ್. ಆ್ಯಡ್ ಮಾಡಿ 1 + 5 6, 6 + 6 12, 12 + 4 16, 16 + 2 18 ಆ್ಯಂಡ್ 3 ಟೇಬಲ್. 18 3 ಟೇಬಲಲ್ಲಿ ಹೋಗುತ್ತಲ್ವಾ, 3 6 18. ಸೊ ಈ ನಂಬರ್ 3 ಇಂದ ಸಹ ಹೋಗುತ್ತೆ ಅಂತ. ನೆಕ್ಸ್ಟ್ 4. ಲಾಸ್ಟ್ 2 ನಂಬರ್ಸ್ ಶುಡ್ ಬಿ ಡಿವಿಸಿಬಲ್ ಬೈ 4. 42 4 ಟೇಬಲಲ್ಲಿ ಹೋಗಲ್ಲ. ಸೊ ಈ ನಂಬರ್ 4 ಇಂದ ಹೋಗಲ್ಲ. ನೆಕ್ಸ್ಟ್ 5. ಲಾಸ್ಟ್ ನಂಬರ್ ಶುಡ್ ಬಿ 0 ಆರ್ 5. ಲಾಸ್ಟ್ ನಂಬರ್ 0 ಆರ್ 5 ಇಲ್ಲ, ಸೊ 5 ಇಂದನೂ ಈ ನಂಬರ್ ಹೋಗಲ್ಲ. ನೆಕ್ಸ್ಟ್ 6. ಇಫ್ ಇಟ್ ಈಸ್ ಡಿವಿಸಿಬಲ್ ಬೈ 2 ಆ್ಯಂಡ್ 3. ಸೊ 2 3 ಇಂದ ಈ ನಂಬರ್ ಹೋದರೆ 6 ಇಂದನೂ ಹೋಗುತ್ತೆ ಅಂತ ಅರ್ಥ. ನೆಕ್ಸ್ಟ್ 8. ಲಾಸ್ಟ್ 3 ನಂಬರ್ಸ್ ಶುಡ್ ಬಿ ಡಿವಿಸಿಬಲ್ ಬೈ 8. 6 42 8ಅಲ್ಲಿ ಹೋಗುತ್ತಾ ಇಲ್ವಾ ಅಂತ ಮಾಮೂಲಿ ಡಿವಿಷನ್ ಹಾಕ್ಕೊಂಡು ಚೆಕ್ ಮಾಡಬೇಕು. ನೆಕ್ಸ್ಟ್ 9. ಆ್ಯಡ್ ಆಲ್ ನಂಬರ್ಸ್ ಆ್ಯಂಡ್ 9 ಟೇಬಲ್. ಸೇಮ್ 3 ಥರನೇ. ಸೊ ಆಗಲೇ ನಾವು ಆ್ಯಡ್ ಮಾಡಿದಾಗ 18 ಬಂತು. 18 9 ಟೇಬಲಲ್ಲಿ ಹೋಗುತ್ತೆ. ಸೊ ಈ ನಂಬರ್ 9 ಇಂದ ಹೋಗುತ್ತೆ. ನೆಕ್ಸ್ಟ್ 10. ಲಾಸ್ಟ್ ನಂಬರ್ ಶುಡ್ ಬಿ 0. ಇಲ್ಲಿ 0 ಇಲ್ಲ, ಸೊ ಈ ನಂಬರ್ 10 ಇಂದ ಹೋಗಲ್ಲ. So this is an easy way to check whether the given number is divisible by these numbers or not. ಇದು LCM HCF ಮಾಡುವಾಗ ಈಸಿ ಆಗುತ್ತೆ. ಥ್ಯಾಂಕ್ ಯು.